ಇಂದು ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆ ಅದಕ್ಕೆ ನಡೀತಾ ಇದೆ. ಮಧ್ಯಾಹ್ನ 3:30ಯಿಂದ 4:15 ಒಳಗಡೆ ಅಂದರೆ 3 ಗಂಟೆ 30 ನಿಮಿಷದಿಂದ 4 ಗಂಟೆ 30 ನಿಮಿಷದ ಒಳಗೆ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಒಕ್ಕಲಿಗ ಸಂಪ್ರದಾಯದ ವಿಧಿವಿಧಾನದ ಪ್ರಕಾರವೇ ಎಸ್ ಎಂ ಕೃಷ್ಣ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಎಸ್ ಎಂ ಕೃಷ್ಣ ಅವರ ಮೊಮ್ಮಗ ಅಮರ್ಥ್ಯ ಸಿದ್ಧಾರ್ಥ್ ಅವರ ಮಗ ಅಮರ್ಥ್ಯ ಸಿದ್ಧಾರ್ಥ್ ಇವರಿಂದ ಚಿತೆಗೆ ಅಗ್ನಿಸ್ಪರ್ಶ ನೆರವೇರ್ತಾ ಇದೆ. ಈಗಾಗಲೇ ವೈದಿಕರ ಕಡೆಯಿಂದ ಅಂತಿಮ ವಿಧಿವಿಧಾನ ಕಾರ್ಯ ಶುರುವಾಗಿದೆ. ಸೋಮನಹಳ್ಳಿಗೆ ಈಗಷ್ಟೇ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ತಲುಪಿದೆ. ಎಸ್ ಎಂ ಕೃಷ್ಣ ಅವರನ್ನು ಕಡೆಯ ಬಾರಿಗೆ ನೋಡಬೇಕು ಅಂಥೇಳಿ ದಾರಿಯುದ್ದಕ್ಕೂ ಅಂದರೆ ಬೆಂಗಳೂರಿಂದ ನಿಮಗೆ ಮದ್ದೂರು ಸೋಮನಹಳ್ಳಿವರೆಗೂ ಹೋಗುವವರೆಗೂ ಕೂಡ ರಸ್ತೆ ಇಕ್ಕೆಲೆಗಳಲ್ಲಿ ಸಾವಿರಾರು ಜನ ಸೇರಿದ್ರು. ಅವರ ಅಂತಿಮ ದರ್ಶನ ಪಡ್ಕೊಂಡ್ರು. ಹೂವಿನ ಸುರಿಮಳೆಯನ್ನೇ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರದ ಮೇಲೆ ಸುರಿಸಿದ್ದಾರೆ. ಈಗಲೂ ಕೂಡ ಈ ಕ್ಷಣದಲ್ಲಿಯೂ ಕೂಡ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನ ಕೆಲವು ಕ್ಷಣಗಳಲ್ಲಿ ಎಸ್ ಎಂ ಕೃಷ್ಣ ಅವರು ಪಂಚಭೂತಗಳಲ್ಲಿ ಲೀನವಾಗಿಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಮ್ಮೆ ಅವರ ಪಾರ್ಥಿವ ಶರೀರವನ್ನು ನೋಡೋಣ ಅಂಥೇಳಿ ಅನೇಕರು ನಾನಾ ಭಾಗದಿಂದ ಆ ಕಡೆಗೆ ಹರಿದು ಬರ್ತಾ ಇದ್ದಾರೆ. ನೋಡ್ತಾ ಇದ್ವಿ ಈಗಷ್ಟೇ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಅವರ ಹುಟ್ಟೂರು ಸೋಮನಹಳ್ಳಿ ತಲುಪ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಈಗ ಆಲ್ರೆಡಿ ಒಂದು ಕಡೆ ಮಂತ್ರಘೋಷಗಳು ಒಂದು ಕಡೆ ಸ್ಟಾರ್ಟ್ ಆಗಿದೆ. ಆ ಒಂದು ಅಂತಿಮ ಸಂಸ್ಕಾರಕ್ಕೆ ಬೇಕಿರತಕ್ಕಂಥ ಕಾರ್ಯ ಶುರುವಾಗಿದೆ. ಈಗಷ್ಟೇ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ ಸೋಮನಹಳ್ಳಿ ತಲುಪ್ತಾ ಇದೆ. ನಿನ್ನೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಎಸ್ ಎಂ ಕೃಷ್ಣ ಅವರು ನಮ್ಮೆಲ್ಲರನ್ನೂ ಕೂಡ ಅಗಲಿದ್ರು. ಕರ್ನಾಟಕ ಕಂಡ ಅದ್ಭುತ ಮುಖ್ಯಮಂತ್ರಿಗಳಲ್ಲಿ ಎಸ್ ಎಂ ಕೃಷ್ಣ ಅವರು ಅಗ್ರ ಪಂಕ್ತಿಯಲ್ಲಿರುವಂತಹ ಒಬ್ಬ ನಾಯಕ. ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಂತಹ ವ್ಯಕ್ತಿ. ಬರೀ ರಾಜ್ಯಕ್ಕೆ ಅಲ್ಲ, ದೇಶಕ್ಕೂ ಕೂಡ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿ. ವಿದೇಶಾಂಗ ಸಚಿವರಾಗಿದ್ದರು, ಮಹಾರಾಷ್ಟ್ರಕ್ಕೆ ರಾಜ್ಯಪಾಲರಾಗಿದ್ದರು. ಕಡೆಗೆ ಅವರು ಒಂದು ಬಜೆಟನ್ನು ಮಂಡಿಸಿದಾಗ ಬರೀ 26,000 ಕೋಟಿ ರೂಪಾಯಿಗಳ ಒಂದು ಬಜೆಟ್ ಅಷ್ಟೇ. ಅದು 26,000 ಕೋಟಿ ರೂಪಾಯಿಗಳಲ್ಲಿಯೇ ಕರ್ನಾಟಕವನ್ನು ಅದ್ಭುತವಾಗಿ ಕಟ್ಟಿದಂತಹ ಧೀಮಂತ ನಾಯಕ, ರಾಜಕೀಯ ಮುತ್ಸದ್ದಿ, ದೂರದೃಷ್ಟಿ ಇದ್ದಂತಹ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿಯ ಸಾಧನೆಯನ್ನು ಕರ್ನಾಟಕ ಯಾವತ್ತಿಗೂ ಕೂಡ ಮರೆಯೋಕ್ಕಾಗಲ್ಲ. ಅವರು ಹಾಕಿಕೊಟ್ಟಂತಹ ಒಂದು ಆ ಪರಂಪರೆ ಇತ್ತಲ್ಲ, ವಿಶೇಷವಾಗಿ IT-BT ಸೆಕ್ಟರಲ್ಲಿ ಅದು ಇವತ್ತಿಗೂ ಮುಂದುವರೆದಿದೆ. ಕರ್ನಾಟಕ ಒಂದು ವಿಶ್ವಮಟ್ಟದಲ್ಲಿ ಒಂದು ಹೆಗ್ಗುರುತಾಗಿ ನಿಲ್ಲಬೇಕಾದ್ರೆ ಎಸ್ ಎಂ ಕೃಷ್ಣ ಅವರು ಅವತ್ತಿಗೆ ಹಾಕಿಕೊಟ್ಟಂತಹ ಒಂದು ಮಾರ್ಗದರ್ಶನ ಇತ್ತಲ್ಲ, ಅದು ಬಹಳ ಮುಖ್ಯ ಆಯಿತು. ಮತ್ತು ಯೋಜನೆಗಳಿಗೆ ಅವರು ನೆರವಾದಂಥ ಪರಿ ಇತ್ತಲ್ಲ, ಇದು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಎಲ್ಲ ಕಾರಣಗಳಿಂದಾಗಿ ಎಸ್ ಎಂ ಕೃಷ್ಣ ಈ ನೆಲದಲ್ಲಿ ಅಜರಾಮರರಾಗಿ ಅವರು ಉಳಿತಾರೆ. ಅವರು ಭೌತಿಕವಾಗಿ ನಮ್ಮೊಂದಿಗೆ ಇರುವ ಕಡೇ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಭೌತಿಕವಾಗಿ ಫಿಸಿಕಲಿ ಅವರು ನೋಡಬೇಕು ಅಂತ ಹೇಳಿದ್ರೆ ಇನ್ನು ಕೆಲವು ನಿಮಿಷಗಳು ಮಾತ್ರ ಉಳಿದಿದೆ. ಆ ನಿಮಿಷಗಳು ಜಾರಿದಂತೆ ಎಸ್ ಎಂ ಕೃಷ್ಣ ಅವರನ್ನು ನಾವು ಫಿಸಿಕಲಿ ನೋಡಲಿಕ್ಕೂ ಕೂಡ ಆಗಲ್ಲ. ಅವರ ನೆನಪು ಮಾತ್ರ ಉಳ್ಕೊಳ್ಳುತ್ತೆ. ಅವರು ಪಂಚಭೂತಗಳಲ್ಲಿ ಲೀನವಾಗಿಬಿಡ್ತಾರೆ. ಹಾಗಾಗಿ ಕಡೆಗೆ ಎಂಬಂತೆ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಜನ ತಮ್ಮ ಕಡೆಯ ಭಾವನಮನವನ್ನು, ಪುಷ್ಪ ನಮನವನ್ನು, ಅಶ್ರುತರ್ಪಣವನ್ನು ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ ಸೋಮನಹಳ್ಳಿ ಬಂದು ತಲುಪಿದೆ. ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರ 92 ವರ್ಷ ವಯಸ್ಸಾಗಿತ್ತು. ಕರ್ನಾಟಕದ 16ನೇ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದರು ಎಸ್ ಎಂ ಕೃಷ್ಣ ಅವರು. ಮಾಡಿದ ಕೆಲಸಗಳೆಲ್ಲವೂ ಕೂಡ ಹೆಗ್ಗುರುತುಗಳ ರೀತಿ ಕಾಣಿಸ್ಕೊಳ್ತು. ಅವರಿಗೆ ಬಂದಂಥ ಕಷ್ಟಗಳು ಈ ಚಿನ್ನವನ್ನು ಪುಟಕ್ಕಿಟ್ಟಂತೆ ಅಂತ ಹೇಳ್ತಾರಲ್ಲ, ಹಾಗೆ ಪುಟಕ್ಕಿಟ್ಟ ಚಿನ್ನದಂತೆ ಕೃಷ್ಣ ಅವರು ಮತ್ತಷ್ಟು ಹೊಳೆದರು. ಅವರಿಗೆ ಸಿಕ್ಕ ಸಮಸ್ಯೆಗಳಲ್ಲಿ, ಅವರು ಅನುಭವಿಸಿದ ಸಮಸ್ಯೆಗಳಿಂದ ಪುಟಕ್ಕಿಟ್ಟ ಚಿನ್ನದಂತೆ ಎದ್ದು ಬರ್ತಾರೆ. ಚಿನ್ನವನ್ನು ಕುಲುಮೆಯಲ್ಲಿ ಆ ಬೆಂಕಿಯ ಬೇಗೆಯಲ್ಲಿ ಬೇಯಿಸಿ ಕಾಯಿಸ್ತಾರಲ್ಲ, ಕಾದಷ್ಟು ತನ್ನ ಹೊಳಪನ್ನು ಹೆಚ್ಚಿಸಿಕೊಂಡಂತೆ ಎಸ್ ಎಂ ಕೃಷ್ಣ ಅವರು, ಅದು ರಾಜ್ಕುಮಾರ್ ಅವರ ಅಪಹರಣ ಆಗಲಿ, ಆಳಿದ 4.5 ವರ್ಷಗಳಲ್ಲಿ 3 ವರ್ಷಗಳ ಕಾಲ ಬರವೇ ಇತ್ತು. ಒಂದು ಕಡೆ ಬರ, ರಾಜ್ಕುಮಾರ್ ಅವರ ಅಪಹರಣ, ಇದರ ನಡುವೆ ಎಸ್ ಎಂ ಕೃಷ್ಣ ಅವರು ಕೊಟ್ಟಂಥ ಆಳ್ವಿಕೆ, IT-BT ಸೆಕ್ಟರ್ಗೆ ಅವರು ಹಾಕಿಕೊಟ್ಟಂಥ ಅಡಿಪಾಯ ಇತ್ತಲ್ಲ, ಅದು ದೇಶದಲ್ಲಿ ಕರ್ನಾಟಕವನ್ನು, ಬೆಂಗಳೂರನ್ನು ಹೆಗ್ಗುರುತನ್ನಾಗಿ ಮಾಡಿತು. ಸಿಲಿಕಾನ್ ಸಿಟಿ ಅಂತ ಕರೆಯುವಂತೆ ಒಂದು ಬೆಂಗಳೂರಿಗೆ ಬರಬೇಕಾದ್ರೆ ಉದ್ಯಾನವನಗಳ ನಗರಿ ಅಂತ ಒಂದು ಹೆಸರಿಗೆ ಅನ್ವರ್ಥವಾಗುವಂತೆ ನಗರವನ್ನು ಕಟ್ಟಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಸಿಂಗಾಪುರ ಮಾಡ್ತೀನಿ ಅಂತ ಹೊರಟಿದ್ರು ಅವರು. ಆ ಕನಸಿಟ್ಕೊಂಡು, ಆ ಗುರಿ ಇಟ್ಕೊಂಡು ಹೊರಟಾಗ ಸಿಂಗಾಪುರವನ್ನೇ ಪೂರ್ತಿ ಮಾಡದೇ ಇದ್ದರೂ ಕೂಡ ಬಹುತೇಕ ಪಾಲನ್ನು ಸಿಂಗಾಪುರದಂತೆ ಕಾಣುವಂತೆ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಸೊ ಹಾಗಾಗಿ ಅದನ್ನು ಯಾರೂ ಕೂಡ ಯಾವತ್ತೂ ಕೂಡ ಮರೆಯಲ್ಲ. ಇದೀಗ ಅವರ ಪಾರ್ಥಿವ ಶರೀರ ಸೋಮನಹಳ್ಳಿ ಬಂದು ತಲುಪಿದೆ.
ಅವರಿಗೆ ಗಣ್ಯಾತಿ ಗಣ್ಯರು ಒಂದು ಕಡೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಜನಸ್ತೋಮವೇ ಅಲ್ಲಿ ನೆರೆದಿದೆ. ಜಾಲಮಂಗಲದಿಂದ ಬರ್ತಾ ಇದ್ದೀನಿ. ನಾನು ಎಸ್.ಎಂ. ಕೃಷ್ಣ ಅವರ ಆಡಳಿತ ಮತ್ತು ಅವರ ನಿಜವಾದ ಜನರಲ್ಲಿದ್ದಂಥ ಕಳಕಳಿ ಮತ್ತು ಅವರು ತಂದಂಥ ಸಾಮಾಜಿಕ ಕಾರ್ಯಗಳು, ಬಿಸಿಯೂಟ ಇರ್ಬೋದು, ಇತರೆ ಮಕ್ಕಳಿಗೆ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸ್ಕೊಟ್ಟವರು ಎಸ್.ಎಂ. ಕೃಷ್ಣ ಅವರು. ಜೊತೆಗೆ ಆಡಳಿತ ಹೇಗಿರಬೇಕು ಅನ್ನೋದನ್ನ ಈಗಿನ ರಾಜಕಾರಣಿಗಳಿಗೆ ಪ್ರಜಾಪ್ರಭುತ್ವ ಹೇಗಿರಬೇಕು, ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನ ನಿಜವಾಗ್ಲೂ ಕೂಡ ಈಗಿನ ರಾಜಕಾರಣಿಗಳಿಗೆ ನಿಜವಾದ ಮಾರ್ಗದರ್ಶಕರು ಅಂತಂದ್ರೆ ಎಸ್.ಎಂ. ಕೃಷ್ಣ ಅವರ ಇತಿಹಾಸವನ್ನ, ಅವರ ವಿದ್ಯಾಭ್ಯಾಸವನ್ನ, ಅವರ ಬದುಕು ಬೆಳವಣಿಗೆಗಳನ್ನ ಈಗಿನ ರಾಜಕಾರಣಿಗಳು ತಿಳ್ಕೊಂಡ್ರೆ ಅದೇ ಅವರು ಆಡಳಿತಕ್ಕೆ ಸಿಗುವಂತ ಒಂದು ಸಂವಿಧಾನಕ್ಕೆ. ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಅಧಿವೇಶನದಲ್ಲಿದ್ದರು. ಈ ವಿಷಯ ಗೊತ್ತಾಗುತ್ತೆ ಅವರಿಗೆ, ಇಮ್ಮಿಡಿಯೇಟ್ಲಿ ಧಾವಿಸ್ತಾರೆ ಎಸ್.ಎಂ. ಕೃಷ್ಣ ಅವರ ಮನೆ ಕಡೆಗೆ. ನಾವು ನೋಡ್ತಾ ಇದ್ದೀವಿ, ಆಗಿನಿಂದ ಈಗಿನವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಿದ್ರೆ ಮಾಡಿದಂತೆ ಕೂಡ ಕಾಣಿಸ್ತಾ ಇಲ್ಲ. ನಿರಂತರವಾಗಿ ಆಗಬೇಕಾದ ಕೆಲಸಗಳ ಬಗ್ಗೆ ಒಂದು ಕಡೆ ಕಳೆದುಕೊಂಡಿರ್ತಕ್ಕಂಥ ನೋವಿದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಸ್.ಎಂ. ಕೃಷ್ಣ ಅವರ ನೀಲಿಗಣ್ಣಿನ ಹುಡುಗ, ಬ್ಲೂ ವೈಟ್ ಬಾಯ್ ಅಂತೇಳಿ, ಅಷ್ಟರ ಮಟ್ಟಿಗೆ ಎಸ್.ಎಂ. ಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಪಿಕ್ ಮಾಡಿ ಅವ್ರನ್ನ ಬೆಳೆಸ್ತಾರೆ. ಅವತ್ತಿಗೆ ಇವತ್ತಿಗೊಬ್ಬರು DCM ಆಗುವ ಮಟ್ಟದವರೆಗೂ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಬೆಳೆದಿದ್ದರೆ ಅವರ ಪ್ರಯತ್ನ ಎಷ್ಟಿತ್ತೋ ಅಷ್ಟೇ ತೂಕದ್ದು ಒಂದು ಪೋಷಣೆ ಎಸ್.ಎಂ. ಕೃಷ್ಣ ಅವರ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವ್ರಿಗಿತ್ತು. ಆ ಪೋಷಣೆ ಸಿಗದೇ ಇದ್ದರೆ ಅವತ್ತಿಗೆ ನಗರಾಭಿವೃದ್ಧಿ ಸಚಿವರನ್ನಾಗಿ ಡಿ ಕೆ ಶಿ ಅವರನ್ನ ಎಸ್.ಎಂ. ಕೃಷ್ಣ ಅವರು ನೇಮಕ ಮಾಡದೇ ಇದ್ದಿದ್ದರೆ ಇಲ್ಲಿವರೆಗೂ ಬೆಳೀತಾ ಇರಲಿಲ್ವೇನೋ ಡಿ ಕೆ ಶಿವಕುಮಾರ್ ಅವರು. ಆ ಥರ ಒಂದು ಪಿಕ್ ಮಾಡಿಕೊಂಡು ಬೆಳೆಸಿದ್ರು ಎಸ್.ಎಂ. ಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ. ಇದೀಗ ನಾವು ನೋಡ್ತಾ ಇದ್ದೀವಿ, ಎಸ್.ಎಂ. ಕೃಷ್ಣ ಅವರ ಪತ್ನಿ ಪ್ರೇಮ ಕೃಷ್ಣ ಅವರು ಇದೀಗ ಯಾವ ಒಂದು ಸ್ಥಳದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಿಗದಿಯಾಗಿದೆಯೋ ಆ ಸ್ಥಳದ ಕಡೆಗೆ ಅವರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ದುಃಖತಪ್ತರಾಗಿದ್ದಾರೆ. ರಾಜಕಾರಣಿಗಳ ದಂಡಿದೆ, ಗಣ್ಯರ ದಂಡಿದೆ, ಅಲ್ಲಿ ಜನಸ್ತೋಮವೇ ಅಲ್ಲಿ ನೆರೆದಿದೆ. ಡಿ ಕೆ ಶಿವಕುಮಾರ್ ಅವರು ಆದ್ಯಂತವಾಗಿ ಪ್ರತಿ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಗಾ ವಹಿಸಿ ಅಲ್ಲಿ ಆಗುಹೋಗುಗಳು, ಸಿದ್ಧತೆ, ಯಾವ ರೀತಿಯಲ್ಲಿ ಅವರ ಒಂದು ಪಾರ್ಥಿವ ಶರೀರ ಇಲ್ಲಿಗೆ ಬರಬೇಕು, ವಾಹನ ವ್ಯವಸ್ಥೆ, ಸಹಜವಾಗಿ ಮಾಧ್ಯಮದವರು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಹೆಗಲು ಕೊಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಕರ್ನಾಟಕದ DCM ಡಿ ಕೆ ಶಿವಕುಮಾರ್ ಅವರು ಹೆಗಲು ಕೊಟ್ಟು ಅಲ್ಲಿಂದ ಪಾರ್ಥಿವ ಶರೀರವನ್ನು ಅಂತ್ಯಕ್ರಿಯೆ ಸ್ಥಳದ ಕಡೆಗೆ ಅವರು ತೆಗೆದುಕೊಂಡು ಬರ್ತಾ ಇದ್ದಾರೆ. ಬಹಳ ದುಃಖತಪ್ತರಾಗಿದ್ದರು. ಕಾರಣಗಳು ಬೇಕಾದಷ್ಟಿದೆ. ರಾಜಕೀಯ ಗುರುವೂ ಹೌದು, ಆನಂತರದಲ್ಲಿ ಸಂಬಂಧಿಕರು ಆದಂಥವರು. ಡಿ ಕೆ ಶಿವಕುಮಾರ್ ಅವರ ಮಗಳಿಗೆ ಎಸ್.ಎಂ. ಕೃಷ್ಣ ಅವರ ಮಗನನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆ ಮೂಲಕವಾಗಿ ಬೀಗರ ಆಗಬೇಕಾಗತ್ತೆ. ಆ ರೀತಿಯ ಸಂಬಂಧಿಕರು ಹೋಗೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಗುರುವಾಗಿ ಎಸ್.ಎಂ. ಕೃಷ್ಣ ಅವರನ್ನು ಕನ್ಸಿಡರ್ ಮಾಡಿದರು ಡಿ ಕೆ ಶಿವಕುಮಾರ್ ಅವರು. ಖುದ್ದು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೆಗಲು ಕೊಟ್ಟು ಅಲ್ಲಿಂದ ಅಂತ್ಯಕ್ರಿಯೆಯ ಸ್ಥಳದ ಕಡೆಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಕ್ಕಲಿಗ ಸಂಪ್ರದಾಯದ ಪ್ರಕಾರವಾಗಿ ಆಲ್ರೆಡಿ ವಿಧಿವಿಧಾನಗಳು ಶುರುವಾಗಿದೆ. ನಿನ್ನೆ ಬೆಳಗಿನ ಜಾವ ಎಸ್.ಎಂ. ಕೃಷ್ಣ ಅವರು ನಮ್ಮೆಲ್ಲರನ್ನೂ ಕೂಡ ಆಗಲಿದ್ದರು. ಅವರ ಹುಟ್ಟೂರು ಎಸ್.ಎಂ. ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಅದೇ ಸೋಮನಹಳ್ಳಿಯಲ್ಲಿ ನೀನು ಕೆಲವೇ ಕ್ಷಣಗಳಲ್ಲಿ ಪಂಚಭೂತಗಳಲ್ಲಿ ಲೀನವಾಗ್ತಾರೆ ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಅವರ ಮಗಳ ಮಗ ಅಮರ್ತ್ಯ, ಅರ್ಥಾತ್ ಡಿ ಕೆ ಶಿವಕುಮಾರ್ ಅವರ ಅಳಿಯ ಕೂಡ ಹೌದು. ಅಮರ್ತ್ಯ ಸಿದ್ಧಾರ್ಥ್ ಇವರ ಕಡೆಯಿಂದ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಚಿತೆಯನ್ನು ಕೊಡಲಾಗುತ್ತೆ. ಆ ವಿಧಿವಿಧಾನಗಳಲ್ಲಿ ಅವರ ಮೊಮ್ಮಗ
ಭಾಗಿಯಾಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಎಸ್ ಎಂ ಕೃಷ್ಣ ಮತ್ತು ನಿಮ್ಮ ನಡುವಿನ ಒಡನಾಟದ ಬಗ್ಗೆ ಕೇಳಿದಾಗ ಅಪ್ಪ ಮಗನ ಸಂಬಂಧ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರು. ಅದೇ ಒಂದು ಮಗ ಇದ್ದರೇನೆಲ್ಲ ಮಾಡಬಹುದಾಗಿತ್ತು, ಅದೇ ಸ್ಥಾನದಲ್ಲಿ ನಿಂತು ಇದೀಗ ಡಿ ಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಹೆಗಲಾಗ್ತಾ ಇದ್ದಾರೆ. ವಿದೇಶಗಳಲ್ಲಿ ಓದಿಕೊಂಡಂಥವರು, ತುಂಬ ಪ್ರಕಾಶಮಾನವಾದಂಥ ವಿದ್ಯಾರ್ಥಿ, ಆ ಕಾಲಕ್ಕೆ ಒಂದು ಬ್ರೈಟ್ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡು ವಿದೇಶದಲ್ಲಿ ಓದಿದಂಥವರು, ಜಾನ್ ಎಫ್ ಕೆನಡಿಯ ನಿಕಟವರ್ತಿ. ಅವರು ಅಧಿಕಾರ ಸ್ವೀಕರಿಸಿದಾಗ ಎಸ್ ಎಂ ಕೃಷ್ಣ ಅವರ ಬಳಿ ಅವತ್ತಿನ ಕಾಲಕ್ಕಿದ್ದಂತಹ ಅತ್ಯಾಧುನಿಕ ಕ್ಯಾಮ್ರಾದಲ್ಲಿ ಅಧಿಕಾರ ಸ್ವೀಕರಿಸಿದಾಗ ಅವರೊಂದು ಭಾಷಣವನ್ನು ಮಾಡಿದ್ರಲ್ಲ, ಅದನ್ನು ಸೆರೆ ಹಿಡಿದಿದ್ದಂಥವರು ಎಸ್ ಎಂ ಕೃಷ್ಣ ಅವರು. ಅಕಸ್ಮಾತ್ ಈ ಕಡೆ ಬರದೇ ಇದ್ದಿದ್ರೆ ಏನಾಗ್ತಿದ್ರಿ, ಇಂಡಿಯಾಗೆ ಬರದೇ ಇದ್ದರು, ಕರ್ನಾಟಕಕ್ಕೆ ಬರದೇ ಇದ್ದರು, ಕೆನಡಿ ಅವರೊಂದಿಗೆ ನಾನು ರಾಜಕೀಯ ರಂಗದಲ್ಲಿ ಇರ್ತಾ ಇದ್ದೆ ಅನ್ನೋ ಒಂದು ಮಾತನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಹೇಳಿರ್ತಾರೆ. ಇನ್ನು ಎಸ್ ಎಂ ಕೃಷ್ಣ ಅವರ ಬಳಿಯಲ್ಲಿ ಮಾತನಾಡಿದಂಥ ಹಿರಿಯ ಪತ್ರಕರ್ತರು ಅನೇಕರು ಮಾತಾಡ್ತಾ ಇರ್ತಾರೆ. ಬಹುಶಃ ಅವರ ಹಾಸ್ಯ ಪ್ರಜ್ಞೆ, ವಿಷಯದ ಆಳ ಅರಿವು, ಅವುಗಳನ್ನು ಮೀರಿಸುವಂಥವರೇ ಇಲ್ಲ ಅಂಥೇಳಿ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಒಂದು ಕಡೆ ಡಿ ಕೆ ಸುರೇಶ್ ಅವರು ಕೂಡ ಅಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಚಲುವರಾಯ ಸ್ವಾಮಿ ಅವರಿದ್ದಾರೆ, ಕೃಷ್ಣ ಬೈರೇಗೌಡ ಅಲ್ಲಿ ಕೂಡ ಬಂದಿದ್ದಾರೆ. ಏನೆಲ್ಲ ಕೆಲಸಗಳಾಗಬೇಕೋ ಪ್ರತಿಯೊಂದನ್ನು ಕೂಡ ಸೂಚನೆಗಳನ್ನು ಕೊಟ್ಟು ಆ ಪ್ರಕಾರವಾಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸಲಾಗ್ತಾ ಇದೆ. ಅಂತಿಮ ಸಂಸ್ಕಾರದ ಕಡೇ ಕ್ಷಣದ ಸಿದ್ಧತೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಈಗಲೂ ಯಾರೆಲ್ಲ ದರ್ಶನಕ್ಕೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಈಗಲೂ ಕೂಡ ಒಂದಷ್ಟು ಅವಕಾಶ ಅಲ್ಲಿ ಕಲ್ಪಿಸಲಾಗಿದೆ. ಕುವೆಂಪು ಅವರಿಂದ ಹಿಡಿದು ಆ ಕಾಲಘಟ್ಟದ ಎಲ್ಲ ನಾಯಕರುಗಳ ಬಗ್ಗೆ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಆಳವಾದ ಜ್ಞಾನ ಇತ್ತು, ಅನುಭವ ಇತ್ತು, ಕಣ್ಣಾರೆ ಕಂಡಂಥವರು. ಒಮ್ಮೆ ಕೇಳ್ತಾರೆ, ನೀವೆಲ್ಲ ಮೈಸೂರಲ್ಲೆಲ್ಲ ಓದಿದ್ರಲ್ಲ, ಕುವೆಂಪು ಅವರನ್ನು ನೀವು ಮಾತಾಡಿಸಿದ್ದೀರಾ, ನಿಮ್ಗೆ ಗೊತ್ತಾ ಹೇಗೆ ಅಂತ. ಮಾತನಾಡಿಸಿಲ್ಲ. ಅವರ ಒಂದು ವಿಭಾಗ ಬೇರೆ ಇತ್ತು, ನಮ್ಮದು ಬೇರೆ ಇತ್ತು. ರಾಷ್ಟ್ರಕವಿ ಕುವೆಂಪು ಅವರ ವಿಭಾಗ ಅವ್ರದ್ದು ಬೇರೆ ಇತ್ತು, ನಮ್ಮದು ಬೇರೆ ಇತ್ತು. ನಮಗೆಲ್ಲ ಭಯ. ಕುವೆಂಪು ಅವರು ಯಾರ ಹತ್ರನೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಸ್ವಲ್ಪ ಮೌನವಾಗಿರ್ತಾಯಿದ್ರು, ಯಾವುದಾದ್ರೂ ಆಳವಾದ ಆಲೋಚನೆಗಳಲ್ಲಿ ಮಗ್ನರಾಗಿರ್ತಾಯಿದ್ರು. ಆದರೆ ಅವ್ರ ಬಳಿ ಒಂದು ಪುಟ್ಟ ಕಾರಿತ್ತು. ಆ ಕಾರು ಬಂದಾಗ ಈ ದಾರಿಗೆ ಅಡ್ಡಲಾಗಿ ಕುರಿ, ಎಮ್ಮೆ, ದನ ಅಡ್ಡ ಬಂದುಬಿಡ್ತಾ ಇತ್ತು. ನಾವೆಲ್ಲ ಹುಡುಗರಾಗಿದ್ವಲ್ಲ, ಆಗ ಹೋಗಿ ನಾವು ಅವ್ರ ಕಾರಿಗೆ ಅಡ್ಡ ಬಂದಂಥ ಕುರಿ, ಎಮ್ಮೆ, ಕೋಣಗಳನ್ನ ಓಡಿಸ್ತಾ ಇದ್ವಿ. ಆಗ ನಮ್ಮ ಕಡೆಗೆ ಒಂದು ನಗೆ ಬೀರ್ತಾಯಿದ್ರು ಕುವೆಂಪು ಅವರು. ಅಷ್ಟು ಮಾತ್ರ ಪರಿಚಯ. ಕೊನೆಗೆ 1976ರ ನಂತರದಲ್ಲಿ ನಾನು ಸಚಿವರಾಗಿದ್ದಾಗ ಕುವೆಂಪು ಅವರ ಬಳಿಯಲ್ಲಿ ಈ ವಿಷಯವನ್ನು ನಾನು ಹೇಳಿದಾಗ ಅವರು ಹಸನ್ಮುಖಿಯಾಗಿ ಇದ್ದರು ಅನ್ನೋ ಒಂದು ಮೆಲುಕನ್ನು ಕೂಡ ಹಾಕಿದಂಥವರು ಎಸ್ ಎಂ ಕೃಷ್ಣ ಅವರು. ಶಿವಮೊಗ್ಗಕ್ಕೆ ಅಳಿಯ ಆಗ್ತಾರೆ ಎಸ್ ಎಂ ಕೃಷ್ಣ ಅವರು. ಮೈಸೂರಿನಲ್ಲಿ ಓದಿಕೊಂಡಂಥವರು. ಇನ್ನು ಮಂಡ್ಯದ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಇನ್ನು ವಿದೇಶಗಳಲ್ಲಿ ಅವತ್ತಿನ ಕಾಲಕ್ಕೆ ಓದಂಥವರು. ಒಂದು ಒಳ್ಳೆಯ ಟೆನ್ನಿಸ್ ಪ್ಲೇಯರ್ ಕೂಡ ಆಗಿದ್ದರು ಎಸ್ ಎಂ ಕೃಷ್ಣ ಅವರು. ಟೆನ್ನಿಸ್ ತುಂಬ ಇಷ್ಟಪಡ್ತಾಯಿದ್ರು. ವಿಶೇಷವಾಗಿ ಹುಲ್ಲು ಹಾಸಿನ ಅಂಕಣದ ಮೇಲೆ ನಡೆಯುವಂತಹ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್. ಪ್ರತಿ ವರ್ಷ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು ನಡೆಯುತ್ತವೆ. ಮೊದಲನೆಯದು ಆಸ್ಟ್ರೇಲಿಯನ್ ಓಪನ್, ಎರಡನೆಯದು ವಿಂಬಲ್ಡನ್. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಆಗುವಂಥ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಟೂರ್ನಿ ಅದು. ಆನಂತರದಲ್ಲಿ ನಾವು ಫಸ್ಟ್ ಒಂದು ಆಸ್ಟ್ರೇಲಿಯನ್ ಓಪನ್ ಆದಮೇಲೆ ಫ್ರೆಂಚ್ ಓಪನ್ ಇರುತ್ತೆ, ಫ್ರೆಂಚ್ ಓಪನ್ ಆದಮೇಲೆ ವಿಂಬಲ್ಡನ್ ಇರುತ್ತೆ, ವಿಂಬಲ್ಡನ್ ಆದಮೇಲೆ US ಓಪನ್ ಇರುತ್ತೆ. ಅದರಲ್ಲಿ ವಿಂಬಲ್ಡನ್ ನೋಡಬೇಕು ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಬಹಳ ಇಷ್ಟ ಇತ್ತು. ತಮಗೆ ವಯಸ್ಸಾಯಿತು ಅಂತ ಟೀಕೆಗಳು ಬರೋಕ್ಕೆ ಶುರುವಾದಾಗ ಖುದ್ದು ಆ ಟೆನ್ನಿಸ್ ರ್ಯಾಕೆಟನ್ನು ಹಿಡ್ಕೊಂಡು ಅಂಕಣಕ್ಕೆ ಧುಮುಕಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಆ ರೀತಿ ಅವರ ಒಂದು ಕಲಾಭಿರುಚಿಯಾಗಲಿ, ಕ್ರೀಡಾಸಕ್ತಿಯಾಗಲಿ, ಸಾಹಿತ್ಯದ ಬಗೆಗಿನ ಅವರ ಒಳನೋಟಗಳಾಗಲಿ, ಉದ್ಯೋಗದ ಬಗ್ಗೆ ಅವರಿಗಿದ್ದಂಥ ಕಲ್ಪನೆಗಳಾಗಲಿ, ವಿಕಾಸದ ಬಗ್ಗೆ ಅವರಿಗಿದ್ದಂಥ ದೂರಾಲೋಚನೆಗಳಾಗಲಿ ಯಾವುದೂ ಕೂಡ ಸರಿಸಾಟಿ ಇಲ್ಲದ್ದು. ಅನೇಕ ಮೈಲಿಗಲ್ಲುಗಳು ಸಿಗ್ತಾ ಹೋಗ್ತಾವೆ ನಮಗೆ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಮಾತನಾಡ್ತಾ ಹೋದಾಗ. ಇದ್ದ 4.5 ವರ್ಷಗಳಲ್ಲಿ ಒಬ್ಬರು ಮುಖ್ಯಮಂತ್ರಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಬಹುದಾ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡಾಗ ಮಾಡಬಹುದು, ಮಾಡಿದ್ರು ಅಂಥೇಳಿ ನಮಗೆ ಉತ್ತರ ಸಿಕ್ಕರೆ ಅದು ಎಸ್ ಎಂ ಕೃಷ್ಣ ಅವರಾಗ್ತಾರೆ. ಅಂತಹ ಒಬ್ಬ ಧೀಮಂತ ನಾಯಕ ಈಗ ಕೆಲವೇ ಕ್ಷಣಗಳಲ್ಲಿ ಪಂಚಭೂತಗಳಲ್ಲಿ ಲೀನವಾಗಲಿದ್ದಾರೆ. ಅವರನ್ನು ಭೌತಿಕವಾಗಿ ನೋಡುವ ಕಟ್ಟಕಡೆಯ ಕ್ಷಣಗಳಲ್ಲಿ ನಾವೆಲ್ಲರೂ ಇದ್ದೇವೆ.